प्रविश्य वाचनां प्रसुप्तां सञ्जीवयत्य किल शक्तिधरस्वधाम्ना अन्यांश्चास्तचरणश्रवणत्वगादि प्राणान्नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सर्वेपि सुखिनः सन्तु, सर्वे सन्तु निरामयाः, सर्वे भद्राणि पश्यन्तु, सर्वे सुगुणशालिनः। ಈ ದಿನ ನಮ್ಮ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ವಿಪ್ರೋ ಕಂಪನಿಗೆ ಆಧುನಿಕ ತಂತ್ರಜ್ಞಾನದ ವೀಕ್ಷಣೆಯ ಸಲುವಾಗಿ ನಾವಿಲ್ಲಿಗೆ ಆಗಮಿಸಿದ್ದೇವೆ. ಇದೊಂದು ಭವ್ಯ ಲೋಕ. ಯಾವುದೇ ಕಾರ್ಯವನ್ನು ನಾವು ಮಾಡಿದರೂ ಕೂಡ ಅದಕ್ಕೆ ಸ್ಪಿರಿಚುವಲ್ ಟಚ್ ನಾವು ಕೊಟ್ಟಾಗ ಅದು ಒಂದು ಪವಿತ್ರವಾದಂತಹ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಈ ದಿನ ಅನೇಕ ಹೊಸ ಹೊಸ ಆವಿಷ್ಕಾರಗಳನ್ನು ನಮಗೆ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಶಾಸ್ತ್ರದಲ್ಲಿ ಗಂಗೆ ಅತಿ ದೂರದಲ್ಲಿದ್ದಾಳೆ. ಆ ಗಂಗೆಯನ್ನು ನಾವು ಸ್ಮರಿಸಿದರೆ ಸಾಕು, ನಾವಿರುವ ಕಡೆಗೆ ಗಂಗೆಯ ಸನ್ನಿಧಾನವನ್ನು ನಾವು ಚಿಂತನೆ ಮಾಡಬಹುದು. ಗಂಗಾ ಗಂಗೇತಿಯೋ ಬ್ರೂಯ ಯೋಜನಾನಾಂ ಶತೈರಪಿ ಎಂಬುದಾಗಿ ಹೇಳಿದಂತೆ ಗಂಗೆ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ ದೂರದಲ್ಲಿದೆ. ಇದ್ದರೂ ಕೂಡ ನಾವು ನಮ್ಮ ಮನೆಯಲ್ಲಿ ಆ ಗಂಗೆಯ ಸನ್ನಿಧಾನವನ್ನ ಚಿಂತನೆ ಮಾಡಬಹುದು. ಗಂಗೆಯಲ್ಲಿ ನಾವು ಸ್ನಾನ ಮಾಡಿದ ಅನುಭವವನ್ನು ನಾವು ಪಡೆಯಬಹುದು. ಗಂಗೆಯ ಸ್ನಾನದ ಪಾವಿತ್ರ್ಯತೆಯನ್ನು ನಾವು ಪಡೆಯಬಹುದು ಕುಳಿತ ಕಡೆಗೆ. ಇದು ಒಂದು ಸ್ಪಿರಿಚುವಲಿನ ಒಂದು ಪಾತ್ರ. ಇನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಜಗದೊಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ತತ್ವೋಪದೇಶ ಮಾಡುವ ಸಂದರ್ಭದಲ್ಲಿ ಧೃತರಾಷ್ಟ್ರ ಅರಮನೆಯಲ್ಲಿದ್ದಾನೆ. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳ್ತಾರೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮು ಕುರ್ವತ ಸಂಜಯ ಎಂಬುವ ಪ್ರಶ್ನೆಗೆ ಉತ್ತರವನ್ನು ಅಪೇಕ್ಷಿಸಿದಾಗ, ಯುದ್ಧದ ಭೂಮಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ? ಅಲ್ಲಿ ಯಾರು ಕೂಡ ವಿದ್ಯಾಭ್ಯಾಸವನ್ನು ಮಾಡೋದಿಲ್ಲ ಅಥವಾ ಮತ್ಯಾವುದೋ ಕಾರ್ಯವನ್ನು ಮಾಡೋದಿಲ್ಲ, ಯುದ್ಧವನ್ನು ಮಾಡ್ತಾರೆ. ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ಯುಯುತ್ಸವ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ಒಂದು ವಾರ್ ಗ್ರೌಂಡ್ ನಲ್ಲಿ ಎಲ್ಲರೂ ಸೇರಿರುವಾಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಂಬುವಂತಹ ಪ್ರಶ್ನೆಯೇ ಸಂಭವಿಸೋದಿಲ್ಲ. ಆದರೂ ಧೃತರಾಷ್ಟ್ರ ಹುಟ್ಟು ಕುರುಡ, ಅವನಿಗೆ ಫ್ರಮ್ ಬರ್ತ್ ಅವನು ಬ್ಲೈಂಡ್. ಸೊ ಆದ್ರೆ ಅವನಿಗೆ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಉತ್ಸಾಹ. ವೇದವ್ಯಾಸ ದೇವರು ನೇರವಾಗಿ ತಮ್ಮ ಶಕ್ತಿಯಿಂದ ಧೃತರಾಷ್ಟ್ರನಿಗೆ ಜ್ಞಾನವನ್ನ, ಚಕ್ಷುಷನ್ನ, ವಿಷನ್ ಒಂದು ಇದನ್ನು ಕೊಡ್ಬಹುದಿತ್ತು. ಆದ್ರೆ ವೇದವ್ಯಾಸ ದೇವರು ಆ ದಿನವೇ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಸಂಜಯನಿಗೆ ದಿವ್ಯಂ ದದಾಮಿತ್ಯೆ ಚಕ್ಷು ಹೊಂದಿದ್ದಾರೆ. ಸಂಜಯನಿಗೆ ದಿವ್ಯ ಚಕ್ಷುಷನ್ನ ಅವರ ಶಕ್ತಿಯಿಂದ ಪ್ರದಾನ ಮಾಡಿದ್ದಾರೆ. ಏನು ಅಂತಂದ್ರೆ, ಸಂಜಯ ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತು ಯುದ್ಧ ಭೂಮಿಯಲ್ಲಿ ಏನೇನು ನಡೀತಾ ಇದೆ ಅದನ್ನು ಅವನ ದಿವ್ಯ ಚಕ್ಷುಷನಿಂದ ನೋಡಿ ಇವರಿಗೆ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಸನ್ನಿವೇಶವನ್ನ ವೇದವ್ಯಾಸ ದೇವರು ಅಂದೇ ಕ್ರಿಯೇಟ್ ಮಾಡಿದ್ದಾರೆ. ಲೈವ್ ಕಾಮೆಂಟ್. ಸೊ ಒಂದು ಭಗವದ್ಗೀತೆಯ ಆ ಸಂದರ್ಭದಲ್ಲಿ ಮಹಾಭಾರತದ ಒಂದು ಇನ್ಸಿಡೆನ್ಸ್ ಇಂದ ಗಂಗೆಯನ್ನ ನಾವು ಅಷ್ಟು ದೂರದ ಗಂಗೆಯನ್ನ ನಾವು ಇಲ್ಲಿ ಸಂವಿಧಾನವನ್ನು ಚಿಂತನೆ ಮಾಡುವಾಗ ಆಗುವ ಅನುಭೂತಿ ಮತ್ತು ಪಾವಿತ್ರ್ಯತೆ, ಇವೆರಡುಗಳನ್ನು ನಾವು ಸದ್ಯದ ಇಂದಿನ ನಮ್ಮ ಈ ವಿಪ್ರೋ ಒಂದು ಲ್ಯಾಬ್ಗೆ ನಾವು ಹೋಲಿಸಿದಾಗ ಒಂದರ್ಥದಲ್ಲಿ ನಮಗೆಲ್ಲ ಭಗವದ್ಗೀತೆ ಸುಳ್ಳು ಅಥವಾ ಒಂದು ಕಾಲ್ಪನಿಕ ಅನ್ನುವಂತಹ ಒಂದು ಭ್ರಮೆ ನಮಗೆ ಬರಬಹುದು. ಆದ್ರೆ ಇವತ್ತು ವಿಪ್ರೋ ವರ್ಣಿಗೆ ಬಂದಾಗ ನಮಗೆ ನಿಜವಾಗಲೂ ಕೂಡ ಇವತ್ತು ನಾವೊಂದು ದಿವ್ಯ ಚಕ್ಷುಷಿನ ಒಂದು ಪ್ಲೇಸಿನಲ್ಲಿ ಒಂದು ಯಾವುದೋ ಒಂದು
ನಮಗೆ ಕಣ್ಣಿಗೆ ಹಾಕುವಂತಹ ಒಂದು ವಸ್ತು. ಅದರಲ್ಲಿ ನಾವು ಕುಳಿತಾಗ ಅಲ್ಲಿ ಇಲ್ಲದೇ ಇರುವ ವಸ್ತು ನಮಗೆ ಕಾಣ್ತಾ ಇದೆ. ಬಹುಶಃ ಸಂಜೆ ಅದೇ ಹಾಕೊಂಡು ನೋಡಿರ್ಬೇಕು. ಆದ್ರೆ ಟೆಕ್ನಾಲಜಿಯನ್ನು ನಾವು ರಿಸರ್ಚ್ ಮಾಡ್ತಾ ಹೋದಾಗ ನಮ್ಮ ಒಂದು ಸಂಪ್ರದಾಯ, ಒಂದು ಶಾಸ್ತ್ರ, ಇತಿಹಾಸ, ವೇದ ಪುರಾಣಗಳ ಸತ್ಯತೆ ಎಂಬುವಂತಹದ್ದು ನಮಗೆ ಅರಿವಾಗ್ತದೆ. ಉದಾಹರಣೆಗೆ ವೇದದಲ್ಲಿ ಒಂದು ವಾಕ್ಯ ಬರ್ತದೆ, ಮೃದಬ್ರವೀತ್ ಎಂಬುವಂತಹ ಒಂದು ಮಾತು, ಆಪೋ ಅಬ್ರುವನ್ನಂತ ಮತ್ತೊಂದು ಮಾತು. ವೇದ ಯಾವಾಗಲೂ ಕೂಡ ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನು ಹೇಳುತ್ತೆ ಅಂತ ಹೇಳಿ ವೇದದ ಸತ್ಯತೆಯನ್ನು ಬಲ್ಲಂತಾದರೂ ಹೇಳ್ತಾರೆ. ನೀರು ಮಾತನಾಡಿತು ಮತ್ತೆ ಮಣ್ಣು ಮಾತನಾಡಿತು ಅಂತ ವೇದ ಹೇಳ್ತಾ ಇದೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ ನೀರು ಮಾತನಾಡುವುದಿಲ್ಲ, ಮಣ್ಣು ಮಾತನಾಡುವುದಿಲ್ಲ, ನೀರಿಗೆ ಮಾತನಾಡುವ ಶಕ್ತಿ ಇಲ್ಲ, ಮಣ್ಣಿಗೆ ಮಾತನಾಡುವ ಶಕ್ತಿ ಇಲ್ಲ. ಆದ್ರೆ ಆ ಮಾತಿನ ಅರ್ಥ ನಾವು ವಿಚಾರ ಮಾಡಿದಾಗ ನೀರು ಮಾತನಾಡಿತು, ಮಣ್ಣು ಮಾತನಾಡಿತು ಅಂತ ವೇದ ಮಾತು ಸತ್ಯ ಅಂತ ನಾವು ಇವತ್ತು ಪ್ರೂವ್ ಮಾಡಬಹುದು. ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕೆ ಇದೆ. ಆ ಮೃತ್ತಿಕೆ ಅನ್ನುವಂತಹದ್ದು ಇವತ್ತು ಮಾತನಾಡ್ತಾ ಇದೆ. ರಾಯರ ಮೃತ್ತಿಕೆಯನ್ನು ಎಲ್ಲೆಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ, ನಮ್ಮ ಪೂರ್ವಿಕರು ತಂದು ಸ್ಥಾಪನೆ ಮಾಡಿದ್ದಾರೆ. ಅದೊಂದು ಸ್ಪಿರಿಚುವಲ್ ಸೆಂಟರ್ ಆಗಿ ಭಕ್ತರು, ಆಪ್ತರು ಆ ಸೆಂಟರ್ಗೆ ಹೋಗಿ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅಲ್ಲಿ ಬೃಂದಾವನದಿಂದ ಹೇಳಿಕೊಂಡಾಗ ಅವರಿಗೆ ಅವರ ಸಮಸ್ಯೆಗಳಿಗೆ ಉತ್ತರ ರೂಪವಾಗಿ ಉತ್ತರವನ್ನು ಪಡೆಯುವಂತಹ ಒಂದು ಪ್ರಾಕ್ಟಿಕಲ್ ಇದನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತೆ ನೀರು ಮಾತನಾಡಿತು ಅಂತಂದ್ರೆ ನೀರಿಗೆ ಮಾತನಾಡುವ ಶಕ್ತಿ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳವರ ಪಾದೋದಕ ತೀರ್ಥ ಒಂದು ಮಾತನಾಡಿದ್ರು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹದ್ದು, ನಮ್ಮ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವುದು, ನಮ್ಮ ಎಲ್ಲ ರೋಗಗಳಿಗೆ ಔಷಧಿಯಾಗಿ ಕೆಲಸ ಮಾಡುವಂತಹ ಒಂದು ಪ್ರಾಕ್ಟಿಕಲ್ ಅನ್ನ ನಾವು ಕಾಣುವಾಗ ನೀರು ಮಾತನಾಡಿತು, ಮಣ್ಣು ಮಾತನಾಡಿತು ಅನ್ನುವಂತಹ ವೇದದ ಮಾತು ಸತ್ಯ ಅಂತ ನಮಗೆ ಕಾಣ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಟೆಕ್ನಾಲಜಿಯ ಒಂದು ನಾವು ವೀಕ್ಷಣೆಯಲ್ಲಿ ನೋಡಿದಾಗ ಜಡ ಪದಾರ್ಥವು ಕೂಡ ಮಾತನಾಡ್ತದೆ, ಜಡ ಪದಾರ್ಥವು ಕೂಡ ನಮಗೆ ಜ್ಞಾನವನ್ನು ತಂದುಕೊಡುತ್ತೆ ಎಂಬುವಂತಹ ಒಂದು ಅರಿವು ನಮ್ಮ ಇಂದಿನ ವಿಪ್ರವಾಗಿ ನಾವು ಬಂದಾಗ ನಮಗೆ ಅದೊಂದು ಮನದಟ್ಟಾಯಿತು. ಆದ್ರಿಂದ ಇಂತಹ ಒಂದು ವಿಜ್ಞಾನ ಭಗವಂತನಿಗೆ ಭಗ ಅಂತ ಕರೀತಾರೆ. ಭಗ ಅಂತಂದ್ರೆ ಏನು ಅಂತಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಶ್ರೀ ಯಶಸ್ವಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತಿ ಇರ್ತಃ ಅಂದಿದ್ದಾರೆ. ಅದರಲ್ಲಿ ಬಾಕಿಯೆಲ್ಲ ಇರಲಿ, ಸಮಗ್ರವಾದಂತಹ ಐಶ್ವರ್ಯ ಮತ್ತು ಸಮಗ್ರವಾದಂತಹ ಶಕ್ತಿ ಇವುಗಳು, ಅದರ ಜೊತೆಯಲ್ಲಿ ಜ್ಞಾನ ಮತ್ತು ವಿಜ್ಞಾನ. ಇವತ್ತು ನಾವು ಕೇವಲ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ. ಆ ಜ್ಞಾನದ ನಂತರದ ಸ್ಟೇಜ್ ವಿಜ್ಞಾನ. ಆ ವಿಜ್ಞಾನದ ವರ್ಲ್ಡ್ಗೆ ನಾವು ಬಂದಾಗ ನಮಗೆ ಪರಿಪೂರ್ಣತೆ ಎಂಬುವಂತಹದ್ದು ದೊರೆಯುತ್ತೆ. ಆದ್ರೆ ಈ ಸಾಫ್ಟ್ವೇರಿನ ಫೀಲ್ಡ್ ಏನಿದೆ, ಇದು ಜ್ಞಾನದ ಫೀಲ್ಡ್ ಅನ್ನು ದಾಟಿ ಮುಂದಿನ ಫೀಲ್ಡ್, ಅಲ್ಟಿಮೇಟ್ ಇರುವಂತಹ ವಿಜ್ಞಾನದ ಫೀಲ್ಡ್ಗೆ ತಲುಪಿದೆ. ಆದ್ರಿಂದ ಇದರ ಒಂದು ಪರಿಪೂರ್ಣತೆಯನ್ನ ಇಡೀ ಜಗತ್ತು ಇದನ್ನು ಆಸ್ವಾದಿಸಿ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಜೀವನದಲ್ಲಿ ಅತಿ ಶೀಘ್ರದ ಮತ್ತು ಅತ್ಯಂತ ಪ್ರಗತಿಪರವಾದಂತಹ ಯೋಜನೆಗಳನ್ನಾಗ್ಬೋದು, ಪ್ರಗತಿಪರವಾದ ಹೆಜ್ಜೆಗಳನ್ನಾಗಲಿ ಇಡುವಂತಹ ಒಂದು ನಿಟ್ಟನ್ನ ನಾವು ಕಾಣ್ತಾ ಇದ್ದೇವೆ. ಇಂತಹ ತಂತ್ರಜ್ಞಾನ ಇದು ದೇಶದ ಒಂದು ಪ್ರಗತಿಗೆ ಒಂದು ಚಿಹ್ನೆಯಾಗಿದೆ. ಮತ್ತು ಇವತ್ತು ನಾವು ನೂರಾರು ವರ್ಷಗಳ ಇತಿಹಾಸವನ್ನು ನಾವು ನೋಡಿದಾಗ ಅಪರೋಕ್ಷ ಜ್ಞಾನಿಗಳು ತಾವು ಕುಳಿತಲ್ಲೇ ಎಲ್ಲಿ ಏನ್ ನಡೀತದೆ ಎಂಬುದಾಗಿ ತಮ್ಮ ತಪಶಕ್ತಿಯಿಂದ, ದಿವ್ಯ ಜ್ಞಾನದಿಂದ ಹೇಳ್ತಾ ಇದ್ರು. ಇವತ್ತು ನಮಗೆ ತಪಸ್ಸಿನ ಕೊರತೆ ಇದ್ರೂ ಕೂಡ ಟೆಕ್ನಾಲಜಿಯ ಮೂಲಕವಾಗಿ ನಾವು ಕುಳಿತ ಸ್ಥಳದಿಂದಲೇ ಎಲ್ಲಿ ಏನು ನಡೀತಾ ಇದೆ ಎಂಬುದನ್ನು ನಾವು ತಿಳಿಯುವಂತಹ ಒಂದು ವಿಶಿಷ್ಟವಾದ ಪ್ರಕ್ರಿಯೆ, ಒಂದು ಸಾಧನೆ ಈ ಯಾವ IT ಫೀಲ್ಡ್ನಿಂದ ನಡೀತಾ ಇದೆ. ಇದು ಬಹಳ ಸ್ವಾಗತಾರ್ಹವಾದಂತಹ ಒಂದು ಬೆಳವಣಿಗೆ. ಇದರಿಂದ ನಾವು ಸಾವಿರಾರು ವರ್ಷದ ಹಿಂದಿನ ಇತಿಹಾಸವನ್ನೇ ಆಗ್ಬೋದು, ಮುಂದೆ ಆಗುವಂತಹ ಇತಿಹಾಸವನ್ನೇ ಆಗಲಿ ನಾವು ತಿಳಿದುಕೊಂಡು ಜಾಗೃತರ ಹೆಜ್ಜೆಗಳನ್ನ, ಬಹಳ ಶೀಘ್ರವಾದಂತಹ ಹೆಜ್ಜೆಗಳನ್ನು ಇಡ್ಲಿಕ್ಕೂ ಕೂಡ ಇದು ಸಾಧನೆ ಆಗ್ತದೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ವ್ಯವಸ್ಥಾಪಕರು ಮತ್ತು ಇದರ ಹಿಂದೆ ಇರತಕ್ಕಂತಹ ಎಲ್ಲ ಶಿಲ್ಪಿಗಳು, ಅವರ ಪರಿಶ್ರಮ ಮತ್ತು ಅದಕ್ಕೆ ಬೇಕಾದಂತಹ ಇನ್ವೆಸ್ಟರ್ಸ್ ಮತ್ತು ಅದರ ಮ್ಯಾನೇಜ್ಮೆಂಟ್ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ನಾವು ಈ ಸಂದರ್ಭದಲ್ಲಿ ಸಂಪೂರ್ಣವಾದ ಮನಸ್ಸಿನಿಂದ ಅಭಿನಂದಿಸ್ತಾ, ಇದು ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ. ಇದರ ಒಂದರ್ಥದಲ್ಲಿ ಹೇಳಬೇಕಾದ್ರೆ ನಮ್ಮ ಭಾರತೀಯರ ಒಂದು ವಿಜಯ, ಭಾರತೀಯರ ಒಂದು
ವಿಶೇಷವಾದಂತಹ ಸಾಧನೆ ಅಂತೂ ಕೂಡ ನಾವು ಹೇಳ್ಬೋದು. ಇದು ದೇಶ ವಿದೇಶಗಳಲ್ಲಿ ನಮ್ಮ ಭಾರತೀಯರ ಸಾಧನೆಗೆ, ನಮ್ಮ ಇಂಡಿಯನ್ ಒಂದು ಪರ್ಸನ್ಸ್ನ ಒಂದು ವಿಶೇಷವಾದಂತಹ ಶ್ರಮಕ್ಕೆ ಇನ್ನೂ ಹೆಚ್ಚಿನ ಸ್ಥಾನಮಾನ ದೊರೆಯಲಿ ಎಂಬುದಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದಂತಹ ಭಗವಂತನ ಪಾದಾರವಿಂದದಲ್ಲಿ ಸ್ಮರಿಸುವ ಮೂಲಕ, ಪ್ರಾರ್ಥಿಸುವ ಮೂಲಕ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಹಾಗೆ ತಮ್ಮೆಲ್ಲರಿಗೂ ಮಂತ್ರಾಲಯಕ್ಕೆ ನಾವು ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಬರೆಂಜಿಯವರು, ಅವರು ಅದೃಶ್ಯ ಶಕ್ತಿಯಾಗಿ, ಇದರ ಹಿಂದೆ ಇರುವಂತಹ ಶಕ್ತಿಯಾಗಿ ಈ ಎಲ್ಲ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ, ನಡೆಸ್ತಾ ಇದ್ದಾರೆ. ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಶುಭವನ್ನು ಕೋರುವ ಮೂಲಕ ನಿಮ್ಮೆಲ್ಲರಿಗೂ ಮಂತ್ರಾಲಯಕ್ಕೆ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ನಿಮಗೆ ಅಲ್ಲಿ ದರ್ಶನದ ವಸತಿಯ ವ್ಯವಸ್ಥೆ ಇವುಗಳೆಲ್ಲ ಮೂಲಕವಾಗಿ ಆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದ ಒಂದು ಹಾದಿಯನ್ನು ಕೂಡ ವಿಶೇಷವಾಗಿ ತೆರೆದಿದೆ ಅಂತ ಹೇಳ್ತಾ, ನಾವು ಮಂತ್ರಾಲಯದಲ್ಲಿ ವಿಶೇಷವಾಗಿ ಟೆಕ್ನಾಲಜಿಯನ್ನು ಬಳಸಿ ದೇಶದ ವಿದೇಶದ ಎಲ್ಲ ಮೂಲೆಗಳಿಂದ ಬರುವಂತಹ ಎಲ್ಲ ಜನಾಂಗಕ್ಕೂ ಕೂಡ ಅತಿ ಸುಲಭವಾಗಿ ಅವರವರಿಗೆ ಬೇಕಾದಂತಹ ಕೆಲಸಗಳಾಗ್ಬೋದು, ಅಥವಾ ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಥವಾ ಪೂಜಾ ಇದು ಆಗ್ಬೋದು, ಕ್ಯೂ ಮ್ಯಾನೇಜ್ಮೆಂಟ್ ಆಗ್ಬೋದು, ಮತ್ತೆ ಫೈಲ್ಸ್ ಇತ್ಯಾದಿಗಳು ಎಲ್ಲ ನಮ್ಮ ಒಂದು ಮ್ಯೂಸಿಯಂ ತರಹ ಆಗ್ಬೋದು, ಈ ಮ್ಯೂಸಿಯಂ ತರಹ, ಹೀಗೆ ಬೇರೆ ಬೇರೆ ಯೋಜನೆಗಳ ಮೂಲಕವಾಗಿ ಟೆಕ್ನಾಲಜಿಯನ್ನು ಪೂರ್ಣವಾಗಿ ಮಂತ್ರಾಲಯದಲ್ಲಿ ಅಳವಡಿಸಿ ಅದೊಂದು ವಿಶಿಷ್ಟವಾದಂತಹ ಸ್ಪಿರಿಚುವಲ್ ಸೆಂಟರ್ ಆಗಬೇಕು. ಅದು ಜ್ಞಾನ ವಿಜ್ಞಾನಗಳ ಒಂದು ಸಮ್ಮಿಲನ ಒಂದು ಕಡೆಗೆ ಆಗಬೇಕು ಅಂತ ನಾವು ಆಶಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸಂಬಂಧ